ತಮಿಳುನಾಡಿನಲ್ಲಿ ಸಂಚಲನ ಸೃಷ್ಟಿಸಿದ ವಿಜಯ್ ದಳಪತಿ ತಮ್ಮ ಕೊನೆ ಮೂವಿ ಅಂತ ಅನೌನ್ಸ್ ಮಾಡಿದ್ದಂತಹ ಜನನಾಯಕನ್ ರಿಲೀಸ್ ಆಗ್ಲೇ ಇಲ್ಲ. ಅದೇಗೋ ಪೈರಸಿಯಾಗಿ ಅದೆಷ್ಟೋ ಜನ ಸಿನಿಮಾವನ್ನ ನೋಡಿ ಆಗಿದೆ. ಇದು ಕೆವಿಎನ್ ಸಂಸ್ಥೆಗೆ ದೊಡ್ಡ ನಷ್ಟವೇ ಸರಿ. ಆದ್ರೆ ಈಗ ರಿಲೀಸ್ ಮಾಡೋದಕ್ಕೆ ತಂಡ ರೆಡಿಯಾಗಿದೆ. ಮುಖ್ಯಮಂತ್ರಿ ಆಗ್ತಿರುವ ಬೆನ್ನಲ್ಲೇ ಸಿನಿಮಾದ ರಿಲೀಸ್ ಕೂಡ ಅನೌನ್ಸ್ ಮಾಡಲಾಗಿದೆ. ಆದ್ರೆ ಜನನಾಯಕನ್ ಕಣ್ಣು ಇಟ್ಟಿರೋದು ಟಾಕ್ಸಿಕ್ ಅನೌನ್ಸ್ ಮಾಡಿದ್ದ ಡೇಟ್ ಮೇಲೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮಾರ್ಚ್ 19 ಟಾಕ್ಸಿಕ್ ರಿಲೀಸ್ ಆಗಬೇಕಿತ್ತು. ಆದ್ರೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಪರಿಣಾಮ ಟಾಕ್ಸಿಕ್ ರಿಲೀಸ್ ಡೇಟ್ ಜೂನ್ 4ಕ್ಕೆ ಪೋಸ್ಟ್ಪೋನ್ ಆಯಿತು. ಆದ್ರೀಗ ಜೂನ್ 4ರಂದು ಕೂಡ ಟಾಕ್ಸಿಕ್ ರಿಲೀಸ್ ಆಗ್ತಾ ಇಲ್ಲ. ಇದೀಗ ಟಾಕ್ಸಿಕ್ ರಿಲೀಸ್ ನಿಗದಿ ಆಗಿದ್ದ ಜೂನ್ 4ರ ಮೇಲೆ ಜನನಾಯಕನ್ ಕಣ್ಣಿದೆ. ಹಾಗೆ ನೋಡಿದ್ರೆ ಜನನಾಯಕನ್ ಚಿತ್ರ 2025ರಲ್ಲೇ ರಿಲೀಸ್ ಆಗಬೇಕಿತ್ತು. ದಳಪತಿ ವಿಜಯ್ ಅವರ ರಾಜಕೀಯ ಡೆಬ್ಯೂಗೆ ಹೆಚ್ಚು ಬೂಸ್ಟ್ ಕೊಡುವ ನಿಟ್ಟಿನಲ್ಲಿ ಜನನಾಯಕನ್ ರಿಲೀಸ್ ಪ್ಲಾನ್ ಮಾಡಲಾಗಿತ್ತು. ಆದ್ರೆ ಸೆನ್ಸಾರ್ ಸಮಸ್ಯೆಯಿಂದ ಅದು ಸಾಧ್ಯವಾಗಲಿಲ್ಲ. ಅಲ್ಲಿಗೆ ಜನನಾಯಕನ ಸಿನಿಮಾ ಕಥೆ ಅಷ್ಟೇ ಅಂತ ಮೂಗು ಮುರಿದವರೇ ಹೆಚ್ಚು. ಈಗ ನೋಡಿದ್ರೆ ಟಿವಿಕೆ ಪಕ್ಷ ಸ್ಥಾಪಿಸಿ ದಳಪತಿ ವಿಜಯ್ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಮುಖ್ಯಮಂತ್ರಿ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಖಚಿತವಾಗಿದೆ. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದಾಗಲೇ ಜನನಾಯಕನ್ ತೆರೆಗೆ ಬರುವ ಸಾಧ್ಯತೆ ಇದೆ. ಇದು ಭಾರತೀಯ ಚಿತ್ರರಂಗದಲ್ಲಿ ಅಪರೂಪವಾದ ಘಟನೆಯಾಗಲಿದೆ. ತಮಿಳುನಾಡು ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ಜನನಾಯಕನ್ ಬಿಡುಗಡೆ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿತ್ತು. ಆದ್ರೆ ಸಾಲು ಅಡಚಣೆಗಳಿಂದ ಅದು ಸಾಧ್ಯವಾಗಿಲ್ಲ. ಈಗ ಚುನಾವಣೆ ಫಲಿತಾಂಶ ಹೊರಬಂದಿದ್ದು ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕವೇ ಜನನಾಯಕನ್ ಬಿಡುಗಡೆ ಮಾಡುವ ಪ್ಲಾನ್ ಚಿತ್ರತಂಡಕ್ಕೆ ಇದೆ. ಮೇಲಾಗಿ ಇದು ನಟ ವಿಜಯ್ ಅವರ ವೃತ್ತಿ ಜೀವನದ ಕೊನೆಯ ಸಿನಿಮಾ. ಹೀಗಾಗಿ ಜನನಾಯಕನ್ ಚಿತ್ರಕ್ಕೆ ಮಹತ್ವ ಹೆಚ್ಚಿದೆ. ಒಬ್ಬ ನಟ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿರುವಾಗಲೇ ಅವರ ಸಿನಿಮಾ ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಅಪರೂಪದ ಸಂಗತಿ. ಇದೇ ಕಾರಣಕ್ಕೆ ಜನನಾಯಕನ್ ಮೇಲೆ ಇಡೀ ದೇಶದ ಗಮನ ಇದೆ. ಅಂದ ಹಾಗೆ ಜನನಾಯಕನ್ ಚಿತ್ರವನ್ನ ಕನ್ನಡದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡಿದೆ. ಸಂಸ್ಥೆಯ ಮತ್ತೊಂದು ಸಿನಿಮಾ ಕೇಡಿ ಈಗಾಗಲೇ ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ಸು ಕಂಡಿದೆ. ತಮ್ಮ ಚಿತ್ರದ ನಾಯಕನೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾ ಇರುವುದು ಕೆವಿಎನ್ ಸಂಸ್ಥೆಗೂ ಕೂಡ ಭಾರಿ ಸಂತಸ ತಂದಿದೆ. ಒಟ್ಟಾರೆ ಕೆವಿಎನ್ ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣವಾದಂತಹ ಜನನಾಯಕನ್ ಸದ್ಯ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಲೀಕ್ ಆಗಿರುವಂತಹ ಸಿನಿಮಾವನ್ನ ಸಾಕಷ್ಟು ಮಂದಿ ನೋಡಿದ್ದಾರೆ. ಇದರಿಂದ ನಷ್ಟ ಆಗುತ್ತೆ ಅಂತಾನೆ ಭಾವಿಸಿದ್ರು. ಆದ್ರೆ ಈಗ ವಿಜಯ್ ದಳಪತಿ ಮುಖ್ಯಮಂತ್ರಿ ಆಗ್ತಾ ಇರೋ ಕಾರಣ ಮತ್ತಷ್ಟು ಕ್ರೇಜ್ ಜಾಸ್ತಿ ಆಗುತ್ತೆ. ಸಿನಿಮಾ ಮೇಲೆ ಹೋಪ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ವಿಜಯ್ ಅವರ ಕೊನೆ ಸಿನಿಮಾ ಇದಾಗಿದ್ದು ಅವರ ಅಭಿಮಾನಿಗಳು ಕೂಡ ನೋಡುವುದಕ್ಕೆ ಕಾತುರರಾಗಿರ್ತಾರೆ. ಏನೇ ಲೀಕ್ ಆದ್ರೂ ಕೂಡ ಸಿನಿಮಾ ತೆರೆಗೆ ಬಂದಾದ್ಮೇಲೆ ಅದಕ್ಕಿರುವಂತಹ ಕ್ರೇಜೇ ಬೇರೆ ಆಗುತ್ತೆ.